ರಾಜ್ಯದಲ್ಲಿ ಶಿಸ್ತು ಸಮಿತಿ ಸೈಲೆಂಟ್ ಬಣ ಪಾಲಿಟಿಕ್ಸ್ ವೈಲೆಂಟ್ ಆಗಿದೆ. ಒಂದ್ ಕಡೆ 5 ವರ್ಷ ನಾನೇ ಸಿಎಂ ಅಂತ ಇದ್ದಾರೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಪ್ರಯತ್ನ ಪ್ರಾರ್ಥನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆ ಮುಖೇನ ನನ್ನ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಸಂದೇಶ ರವಾನೆ ಮಾಡಿದ್ರ. ಸುರ್ಜೇವಾಲಾ ಎಂಟ್ರಿ ಬಳಿಕವೂ ಕಾಂಗ್ರೆಸ್ನಲ್ಲಿ ಸಿಎಂ ಸೌಂಡ್ ಮಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಬಳಿಕ ಆಪ್ತರಿಂದಲೂ ಕೂಡ ಸೆಪ್ಟೆಂಬರ್ ಕ್ರಾಂತಿ ಮಾತುಗಳು ಮುಂದುವರೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಇಕ್ಬಾಲ್ ಹುಸೇನ್ ರಿಂದಲೂ ಕೂಡ ಡಿಕೆಶಿ ಮುಂದಿನ ಸಿಎಂ ಅಂತ ಹೇಳಿ ಜಪ ಮುಂದುವರಿತಾ ಇದೆ. ಈತ ಸಿಎಂ ಬಣದಿಂದಲೂ ಕೂಡ ಸಿದ್ದರಾಮಯ್ಯ ಪರ ಟಾಕ್ಗಳು ಮುಂದುವರೆದಿವೆ. ಹುಸೇನ್ಗೆ ನೋಟಿಸ್ ಅನ್ನ ನೀಡ್ತೀನಿ ಎಂದಿದ್ದಂತಹ ಡಿಕೆ ಶಿವಕುಮಾರ್ ಆದ್ರೆ ಈ ಕ್ಷಣದವರೆಗೂ ಇಕ್ಬಾಲ್ಗೆ ನೋಟಿಸ್ ಅನ್ನ ನೀಡದ ಡಿಕೆಶಿ. ನೋಟಿಸ್ ನೀಡುವ ಅಧಿಕಾರ ಇರುವ ಶಿಸ್ತು ಸಮಿತಿ ಫುಲ್ ಸೈಲೆಂಟ್ ಆಗಿದೆ. ಯಾಕೆ ಸೈಲೆಂಟ್ ಆಗಿದೆ? ರೆಹಮಾನ್ ಖಾನ್ ನೇತೃತ್ವದ ಕಮಿಟಿ ಫುಲ್ ಸೈಲೆಂಟ್ ಆಗಿದೆ. ಸಿಎಂ ಡಿಸಿಎಂ ಬಣ ಅನ್ನೋ ಕಾರಣಕ್ಕೆ ಮೌನಕ್ಕೆ ಶರಣವಾಯ್ತಾ ಕಮಿಟಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಇಕ್ಬಾಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು, ನಮ್ಮ ಬಾಯಿ ಮುಚ್ಚಿಸುವಂತಹ ಕೆಲಸ ಆಗಿದೆ, ವೆಯ್ಟ್ ಮಾಡಿ, ಇನ್ನೂ ಒಂದು 6-7 ದಿನ ವೆಯ್ಟ್ ಮಾಡಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಬಟ್ ಆದರೆ ಸದ್ಯಕ್ಕೆ ಶಿಸ್ತು ಕಮಿಟಿ ಇಲ್ಲಿಯವರೆಗೂ ಕೂಡ ನೋಟಿಸನ್ನು ಜಾರಿ ಮಾಡಿಲ್ಲ. ಯಾಕಾಗಿ ನೋಟಿಸನ್ನು ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು, ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು. ಮತ್ತು ನಾನು ಅಸಹಾಯಕನಾಗ್ಬಿಟ್ಟಿದ್ದೀನಿ, ಸದ್ಯಕ್ಕೆ ಏನು ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ, ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ರು. ನನಗೆ ಬೇರೆ ಆಪ್ಷನ್ಸ್ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದರು. ಮುಂದಿನ 2.5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಸಿಎಂ ಅವರು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ.